ಅವ್ರ ಅಭಿಮಾನಿಗಳು ಬಂದು ಪಾದಕ್ಕೆ ಬಿದ್ದು ಕಣ್ಣಲ್ಲಿ ನೀರು ಹಾಕೊಂಡಿದ್ದು. ಅಣ್ಣವ್ರು ಹೋಗ್ಬಿಡ್ತಾರೆ ಅಂದ್ರೆ ಕುದಿಗೆ ಕುಯ್ಕೊಂಡ್ಬಿಡ್ತೀವಿ ಸರ್, ಸತ್ತೋಗ್ಬಿಡ್ತೀವಿ, ನಾವ್ ಯಾರು ಉಳಿಯಲ್ಲ ಅಂತಾರೆ. ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಆಗ್ತಿರೋ ಎಷ್ಟೋ ಸಿನಿಮಾಗಳು ಒಂದು ವಾರ ಕೂಡ ಸಿನಿಮಾ ಥಿಯೇಟರ್ ಅಲ್ಲಿ ನಿಂತ್ಕೋತಾ ಇಲ್ಲ. ಅದಕ್ಕೆ ಕಾರಣ ದರ್ಶನ್ ಅವರ ಈ ಒಂದು ಕೇಸ್ ವಿಚಾರವಾಗಿ ಜನ ಸಿನಿಮಾಕ್ಕೆ ಬರ್ತಾ ಇಲ್ಲ ಅಂತ ಕೆಲವ್ರು ಮಾತಿದೆ. ಅದು ಸತ್ಯನಾ? ಹೌದಾ ಸರ್? ಅದು ಮೊನ್ನೆ ದುರ್ಗದಲ್ಲಿ ಹಾರ್ಟ್ ಆಗಿದ್ದಾಗ 15-20 ಜನ ಅಭಿಮಾನಿಗಳು ಬಂದು ಕಣ್ಣಲ್ಲಿ ನೀರ್ ಹಾಕೊಂಡ್ಬಿಟ್ರು ನಿಮ್ಮನ್ನ ನೋಡಿ. ಹೌದು, ಈಗ ನಾನೇನ್ ಹೇಳ್ತೇನೆ ನೋಡ್ರಿ, ಜಾಹೀರಾತಿಗೋಸ್ಕರ ಇನ್ನೊಂದಕ್ಕೋಸ್ಕರ ನಾ ಹೇಳ್ತಾ ಇಲ್ಲ. ನಾವಿನ್ ಮುಂದೆ ಸಿನಿಮಾನು ಮಾಡುವಂತದ್ದಿಲ್ಲ, ಎಲೆಕ್ಷನ್ ಬರುವಂತದ್ದಿಲ್ಲ. ನಮಗೆ ಹಾರ್ಟ್ ಅಟ್ಯಾಕ್ ಆಗಿ ಒಂದು ಸ್ಟೆಂಟಿಂಗ್ ಆಗಿದೆ, ಸಾಲದಿರೋದಕ್ಕೆ ಆಪರೇಷನ್ ಆಗಿದೆ. ಆಮೇಲೆ ಯಾರು ಅನ್ಯತಾ ಭಾವಿಸ್ಬೇಡಿ. ಅವ್ರ ಅಭಿಮಾನಿಗಳು ಬಂದು ಪಾದಕ್ಕೆ ಬಿದ್ದು ಕಣ್ಣಲ್ಲಿ ನೀರು ಹಾಕೊಂಡಿದ್ದು. ಅಣ್ಣವ್ರು ಹೋಗ್ಬಿಡ್ತಾರೆ ಅಂದ್ರೆ ಕುದಿಗೆ ಕುಯ್ಕೊಂಡ್ಬಿಡ್ತೀವಿ ಸರ್, ಸತ್ತೋಗ್ಬಿಡ್ತೀವಿ, ನಾವ್ ಯಾರು ಉಳಿಯಲ್ಲ ಅಂತಾರೆ. ಆ ಪರಿಸ್ಥಿತಿ ಆಗ್ಬಾರ್ದು ಇಂಡಸ್ಟ್ರಿಗೆ. ಆ ಪರಿಸ್ಥಿತಿ ಬರದ್ ಬೇಡ, ಎಲ್ರೂ ಚೆನ್ನಾಗಿರೋಣ. ನೋಡಿ, ಪ್ರೀತಿಯಿಂದ ಈ ಪ್ರಪಂಚನೇ ನಾವು ಗೆಲ್ಬೋದು. ದ್ವೇಷದಿಂದ ಬಹುಶಃ ನಾವೊಬ್ಬರೇ ದ್ವೇಷ ಮಾಡ್ಕೊಂಡು ಕೂತ್ಕೋಬೇಕು. ತಿರುಗಿ ನೋಡ್ರೆ ನಮ್ ಜೊತೆಲಿ ಯಾರು ಇರಲ್ಲ. ಪ್ರೀತಿ ಸೌಹಾರ್ದತೆ ಕಲಿಯನ್ನ ಜೀವನದಲ್ಲಿ ಅಷ್ಟು ಮಾಡಿದ್ರೆ ಸಾಕು. ಧನ್ಯವಾದ ಸರ್. ಇಷ್ಟೊತ್ತವರೆಗೂ ನೀವು ಅನಾರೋಗ್ಯ ಸ್ಥಿತಿಲಿ ನಿಂತ್ಕೊಳಕ್ಕಾಗಲ್ಲ, ಕೂತ್ಕೊಳಕ್ಕಾಗಲ್ಲ, ಅದ್ರ ಜೊತೆಲಿ ನಮ್ಗೆ ಇಷ್ಟೊತ್ತು ಸಮಯ ಕೊಟ್ರಿ. ಜೊತೆಗೆ ದರ್ಶನ್ ಅವ್ರು 2 ಬಾರಿ ಭೇಟಿ ಮಾಡಿದ್ದೀರಾ. ನಿಮ್ಮ ಒಂದು ಮಾನವೀಯ ಕನ್ಸನ್ ಇದೆಯಲ್ಲ, ಇದು ಕರ್ನಾಟಕಕ್ಕೆ ಪ್ರತಿಯೊಬ್ಬರಿಗೂ ಮಾದರಿ ಆಗುತ್ತೆ. ನಿಜವಾಗ್ಲೂ ನಿಮ್ಗೆ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಧನ್ಯವಾದಗಳು. ದೇವರು 100 ಕಾಲ ನಿಮ್ಮನ್ನೆಲ್ಲರೂ ಚೆನ್ನಾಗಿಡ್ಲಿ. ಭವಿಷ್ಯದಲ್ಲಿ ಎಲ್ಲರೂ ನಾವು ಪ್ರೀತಿಯಿಂದ, ಒಗ್ಗಟ್ಟಿಂದ, ಸಂತೋಷವಾಗಿ, ಒಬ್ರು ಕಷ್ಟಕ್ಕೂ ಒಬ್ರು ಆಗುವಂಥವ್ರಾಗಿ ನಾವು ಆ ಥರ ಬಾಳ್ಬೇಕು. ನಾವೊಂದು ಮಾದರಿ ಆಗ್ಬೇಕು. ಕನ್ನಡದವರು, ಕನ್ನಡಿಗರು, ಕನ್ನಡ ಚಿತ್ರರಂಗ ಆಗ್ಲಿ, ಯಾವುದೇ ಕ್ಷೇತ್ರದಲ್ಲಾಗ್ಲಿ, ರಾಜಕೀಯ ವಲಯದಲ್ಲಾಗ್ಲಿ, ನಾವು ಒಂದು ಮಾದರಿ ಆಗ್ಬೇಕು. ಆಯ್ತು, ಇಲ್ಲಿವರೆಗೂ ಎಷ್ಟೋ ಕಾಲ ನಾವು ಬಾಳಿದ್ವಿ. ನಂದು 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 ನನ್ನ ತಲೆ ಎಲ್ಲಾನು ನಾವು ಮರ್ತ್ಬಿಟ್ಟು ಈ ಮುಂದಿನ ಪೀಳಿಗೆ ಎಲ್ಲಾನು ನಮ್ಮ ತಲೆಗಳೇ ಇವೆಲ್ಲ ಅನ್ನುವಂಥ ಭಾವನೆ ಬಂದ್ಬಿಟ್ರೆ ಎಲ್ಲರಲ್ಲೂ ನಾವು ಇರ್ತೀವಿ, ಅವ್ರು ನಮ್ಮಲ್ಲೂ ಇರ್ತಾರೆ. ಅಷ್ಟೇ, ಕ್ಲೋಸ್. ಥ್ಯಾಂಕ್ ಯು ಸರ್. ಇಷ್ಟೊತ್ತವರು ಕೂಡ ಕನ್ನಡ ಚಿತ್ರರಂಗದ ಡ್ಯಾನ್ಸಿಂಗ್ ಸ್ಟಾರ್ ಅಂತಾನೆ ಒಂದು ಕಾಲದಲ್ಲಿ ಫೇಮಸ್ ಆಗಿದ್ದಂತ ವಿನೋದ್ ಸರ್ ನಮ್ಮ ಜೊತೆಲಿ ಇಷ್ಟೊತ್ತವರು ಕೂಡ ಇದ್ರು. ಅವರ ಈ ಒಂದು ಪ್ರಕೃತಿಯ ಸೌಂದರ್ಯದ ಒಂದು ಜಗತ್ತನ್ನ ಸೃಷ್ಟಿ ಮಾಡಿದ್ದಾರೆ ಈ ಒಂದು ಕಾಡಲ್ಲಿ. ಆ ಕಾಡಲ್ಲಿ ನಾವು ಕೂಡ ಬಂದು ನೋಡಿ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ಪ್ರತಿಯೊಬ್ಬ ಮನುಷ್ಯನು ಕೋಟಿ ಆಸ್ತಿ ಮಾಡ್ಬೇಕಾಗಿಲ್ಲ, ಈ ತರದ್ದು ಒಂದು ಸ್ವರ್ಗವನ್ನ ಕ್ರಿಯೇಟ್ ಮಾಡಿ ಒಂದು ಕ್ಷಣ ನಾವಿಲ್ಲಿ ನೆಮ್ಮದಿಯಾಗಿ ಬದುಕೋದಕ್ಕೆ ಮಾದರಿ ಆಗುತ್ತೆ ಅನ್ನೋದನ್ನ ಒಂದು ಅವ್ರು ಮಾಡ್ಕೊಟ್ಟಿದ್ದಾರೆ ವಿನೋದ್ ರಾಜ್ ಸರ್. ನಿಜವಾಗ್ಲೂ ಕೂಡ ಇಷ್ಟೊತ್ತವರೆಗೂ ವಿನೋದ್ ರಾಜ್ ಸರ್ ಜೊತೆ ಮಾತಾಡಿ ನಮಗೂ ಕೂಡ ಬಹಳ ಒಂದು ಮನಸ್ಸಿಗೆ ತೃಪ್ತಿ, ಸಮಾಧಾನ ತಂದಿದೆ. ಚಾನಲ್ ನೋಡ್ತಾರೆ ಎಲ್ಲರೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದೀವಿ. ವಂದನೆಗಳು. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.